ಎಚ್ಡಿ ಕೋಟೆ ತಾಲೂಕಿನ ಸಹಾಯಕ ನಿರ್ದೇಶಕರಾಗಿ ಪ್ರಭಾರ ವಹಿಸಿಕೊಂಡಿರುವ ರಮೇಶ್ ಎಂಬ ಅಧಿಕಾರಿಯು ಹೋರಾಟಗಾರರು ಮಾಹಿತಿಯನ್ನ ಕೇಳಿದ್ರೆ ಉಡಾಫೆ ಉತ್ತರವನ್ನ ನೀಡಿ ಅವರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಎಚ್ಡಿ ಕೋಟೆ ಪಟ್ಟಣದಲ್ಲಿ ನಡೆಯುತ್ತಿರುವ ಪಿಯುಸಿ ವಿದ್ಯಾರ್ಥಿ ನಿಲಯದ ಕಟ್ಟಡದ ಮೂಲ ದಾಖಲೆಗಳನ್ನು ಕೇಳಿದ್ರೆ ನನ್ನ ಬಳಿ ಈ ದಾಖಲೆಗಳು ಲಭ್ಯ ಇಲ್ಲ, ನೀವು ಯಾರಿಗೆ ಬೇಕಾದರೂ ಹೇಳಿ, ನನ್ನನ್ನ ಏನೂ ಮಾಡೋದಕ್ಕಾಗಲ್ಲ ಅಂತ ಸಾರ್ವಜನಿಕರಿಗೆ ಧಮಕಿಯನ್ನ ಹಾಕಿದ್ದಾರೆ. ಸಾರ್ವಜನಿಕ ಆಸ್ಪತ್ರೆ ಪಿಯುಸಿ ಹಾಸ್ಟೆಲ್ ಜಾಗದಲ್ಲಿ ಯಾವುದೋ ಒಂದು ಅಪರಿಚಿತರು ಮನೆ ನಿರ್ಮಾಣಗೊಂಡಿರ್ತಾರೆ. ಇದ್ರ ಬಗ್ಗೆ ನಾವು ಸೂಕ್ತ ಕ್ರಮ ಕೈಗೊಳ್ಳಿ ಅಂತಂದ್ಬಿಟ್ಟು ನಾವು ಸಮಾಜ ಕಲ್ಯಾಣ ಅಧಿಕಾರಿಗಳ ಹತ್ರ ಹೋಗಿ ಕೇಳ್ಕೊಂಡಾಗ ಸಮಾಜ ಕಲ್ಯಾಣ ಅಧಿಕಾರಿಗಳು ಉಟಾಪೆ ಉತ್ತರ ಕೊಡ್ತಾರೆ. ನಮ್ಮ ಹತ್ರ ದಾಖಲಾತಿಗಳಿಲ್ಲ, ಕಟ್ಕೊಳ್ಳಿ ಬಿಟ್ರಿ ಮನೇನ ಅಂತ ರೀತಿಯಲ್ಲಿ ಹೇಳ್ತಾರೆ. ಇದು ಸರ್ ಇಲ್ಲಿಯವರೆಗೂ ಯಾಕೆ ಸರ್ ಇನ್ನೂ ಮಾಡಿಲ್ಲ ಕೆಲಸವನ್ನು ಅಂತ ನಾವು ಈ ದಿನ ನಾವೇನು ಮಾಡ್ತೀವಿ, ಪ್ರಶ್ನೆ ಮಾಡೋದಕ್ಕೆ ಹೋದಾಗ ನನ್ನ ಹತ್ರ ಯಾವುದೇ ಡಾಕ್ಯುಮೆಂಟು ಇಲ್ಲ, ನನ್ನ ಹತ್ರ ಯಾವುದೇ ಕಡತಗಳಿಲ್ಲ ಅಂತಲೇ ನಾನು ಬರಿತೀನಿ, ನೀವು ನನ್ನನ್ನು ಪ್ರಶ್ನೆ ಮಾಡೋ ಹಾಗಿಲ್ಲ ಅಂತ ಸಮಾಜ ಕಲ್ಯಾಣ ಇಲಾಖೆ ರಮೇಶ್ ಅವರು ನೇರವಾಗಿ ನಮಗೆ ಹೇಳ್ತಾರೆ. ಹಾಗಂತ ಹೇಳುವಾಗ ನಾವು ಹೇಳ್ತೀವಿ, ನೀವು ಆವತ್ತು ಒಪ್ಕೊಂಡು ಬಂದಿದ್ದು ಏನು ಅಂತ ಕೇಳುವಾಗ ಒಪ್ಕೊಂಬರ್ತೀವಿ ರೀ, ಒಪ್ಕೊಂಬಂದಿದ್ದಕ್ಕೆ ಎಲ್ಲರಿಗೂ ಉತ್ತರ ಕೊಟ್ಬಿಡೋದಕ್ಕಾಗುತ್ತಾ ಅಂತ ನಮ್ಮನ್ನು ಸಂಬಂಧಪಟ್ಟವರು ತನಿಖೆ ಮಾಡಿ. ಯಾರು ಉಡಾಪೆ ಉತ್ತರ ನೀಡೋದು? ಉಡಾಪೆ ಉತ್ತರ ನೀಡಿದರೆ ರಮೇಶ್ ಅವರು ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆಯವರು. ಕೇಳಿದ್ರೆ ನನಗೆ ಯಾವುದೇ ರೀತಿಯ ದಾಖಲೆಗಳಿಲ್ಲ, ನಾನು ನನಗೆ ಗೊತ್ತೇ ಇಲ್ಲ, ನಾನು ಚಾರ್ಜರು ತಗೊಂಡಿಲ್ಲ ಅಂತೇಳಿ ಉಡಾಪೆ ಉತ್ತರ ನೀಡ್ತಿರ್ತಾರೆ. ಮತ್ತು ಯಾವುದಾದ್ರು ಮಾನ್ಯ ಲೋಕಾಯುಕ್ತ ಸಾಹೇಬರು ಲೋಕಾಯುಕ್ತ ಕಚೇರಿಯಿಂದನೂ ಕೂಡ ಅದೇನಾಗಿದೆ ಕುಲಂಕುಷ ಪರಿಶೀಲಿಸಿ ಸಂಬಂಧಪಟ್ಟ ಮೇಲೆ ದಾಖಲೆಗಳನ್ನ ಇದು ಮಾಡಿ ಅಂತ ಹೇಳಿದ್ರು ಕೂಡ ಅದು 6 ತಿಂಗಳಾಗಿದ್ರೂ ಕೂಡ ಅದು ನನಗೆ ಇಲ್ಲಿವರೆಗೂ ಕೂಡ ನಾನು ರಿಪ್ಲೈ ಕೊಡಲ್ಲ, ನೀವು ಎಲ್ಲಿಗೆ ಬೇಕಾದ್ರೂ ಹೋಗಿ ಅಂತೇಳಿ ಉಡಾಪೆ ಉತ್ತರ ನೀಡ್ತಿರೋಂಥ ರಮೇಶ್ ಅವರ ವಿರುದ್ಧ ಸೂಕ್ತ ತನಿಖೆ ಮಾಡಿ ಹಾಸ್ಟೆಲ್ದ ಬಗ್ಗೆ ದಾಖಲೆಗಳನ್ನ ಯಾರು ಅದನ್ನು ಇದು ಮಾಡಿದ್ದಾರೆ, ಅದು ಕರ್ತವನ್ನು ಔಸಿದಾರೋ ಇಲ್ಲ ಕರ್ತವನ್ನು ನಾಶಪಡಿಸಿದಾರೋ ಅಂಥವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಆಗ್ರಹ. ನಿಮ್ಮ ಒಂದು ಅಧಿಕಾರ ವ್ಯಾಪ್ತಿಯಲ್ಲಿ ನೀವೇನು ಮಾಹಿತಿನ ನೀಡಬೇಕು ಕೊಡಿ ಅಂತ ಕೇಳ್ತಾ ಇದ್ದಾರೆ ವಿನಃ ನೀವು ನಾವು ಸಪೋರ್ಟ್ ಮಾಡಿ ಸರ್ ನಿಮ್ಗೆ ಮಾಹಿತಿ ಇಲ್ವಾ? ಕೇಳಿ ಸರ್, ಮಾಹಿತಿ ಇಲ್ಲ ಅಂದ್ರೆ ಹಾಸ್ಟೆಲ್ ಇರೋದು ಗೊತ್ತಾ? ಹಾಸ್ಟೆಲ್ ಇರೋದು ಜಾಗ ಗೊತ್ತಾ? ಅಸೆಸ್ಮೆಂಟ್ ಇದ್ದಂದ್ರೆ ಸರ್ ಹಾಸ್ಟೆಲ್ಗೆ ಡಾಕ್ಯುಮೆಂಟ್ ಇಲ್ಲ, ಏನಿಲ್ಲ ಅಂದ್ರೆ ಬೇರೆಯವ್ರು ಕಟ್ಕೊತಾರ ಸುಮ್ರಿ ಮತ್ತ ಹೋಗಿ ಅಂದಾರ ಅವ್ರು ಹಾಸ್ಟೆಲ್ ಅಂದ್ಮೇಲೆ ಯಾರು ಇಟ್ಕೊಳ್ಳಿ ಸುಮ್ಮನೆ ಅದಕ್ಕೆ 5 ಓಡಿಸಿನ ಮತ್ತ 5 ಓಡಿಸಿದ್ರೆ 5 ಓಡಿಸಿ ಹೋಗಿ ಇಟ್ಕೊಳ್ಳೋದು ಬೇರೆಯವರು. ಈಗ ದಾಖಲೆ ಇಲ್ವಲ್ಲ ಇವ್ರಿಗೆ ದಾಖಲೆ ಇಲ್ಲ. ರಮೇಶ್ ಅವ್ರ ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ಇನ್ನೇನು ಅವ್ರು ಮಾಡ್ಕೊಳ್ಳೋದು ಬಿಡಿ. ಅವ್ರಿಗೆ ಗೊತ್ತಿಲ್ವಲ್ಲ, ದಾಖಲೆ ಇಲ್ವಲ್ಲ ಅವ್ರಿಗೆ. ನೀವು ಹಂಗೆ ಇರೋದು. ಈಗ ನೀವು ಇಲಾಖೆ ಡಾಕ್ಯುಮೆಂಟ್ ಇಲ್ಲ ಅಲ್ಲ, ಯಾರು ಕೂತ್ಕೋಬಹುದು ಅಂತ ನೀವು ಕೂತ್ಕೋಬಹುದು ಅಂತ ಕೇಳಿದ್ರೆ ನಾನು ಏನ್ ಹೇಳ್ಬೋದು? ಅದೇ ಕೂತ್ಕೊಂಡು ನಿಮ್ಮ ಇವ್ರ ಹತ್ರ ಪೈಲಿ ಇಲ್ವಲ್ಲ, ಇವ್ರ ಹತ್ರ ಪೈಲಿ ಇಲ್ಲ, ಹೆಂಗ ಅದೇ ಕೂತ್ಕೊಂಡು ಕೇಳಬೇಕು ಸರ್. ಇವ್ರ ಹತ್ರ ಪೈಲೇ ಇಲ್ವಲ್ಲ, ಅದಕ್ಕೆ ಜಾಗ ಅವ್ರದ್ದು ಬೆಟ್ಟದ ಹೋಗಿ ಅಂತ ನೀವು ನಿಮ್ಮ ಜಾಗ ಹೆಂಗ ನೋಡಿ. ಅದು ಸರ್ ನಿಮ್ಗೆ ನೀಟಾಗಿ ಹೇಳ್ತೀವಿ, ಅದು ಫೈಲ್ ಇಲ್ಲ ಅನ್ನೋದು ಅದು ಕೆಲಸವಲ್ಲ. ಅಲ್ಲಿ ಕಟ್ಟಡ ಆಗಿದೆ, ಈ ಬಿಲ್ಡಿಂಗ್ ಸ್ಯಾಂಕ್ಷನ್ ಆಗಿದೆ, ಸರ್ಕಾರ ಅನುದಾನ ಬಿಡುಗಡೆ ಆಗಿದೆ, ಎಷ್ಟಡಿ ಅಂತ ಕೊಟ್ಟಿದ್ರಿ. ಈಗ ಕಟ್ತಗಳಿಲ್ಲ, ನಾವು ಕಂಪ್ಲೇಂಟ್ ಹಾಕಿಲ್ಲ, ಕಟ್ತಾ ಇದ್ದಾವೆ ನೋಡ್ಬೇಕು. ಈ ಹಿಂದೆ ಇದ್ದವರು ಇಲ್ಲೊಂದು ಬೇಗ ಬೇಕಾಗಿಲ್ಲ ಲೆಟರ್ ಹಾಕಿ ನೋಡಿ ಸ್ವಾಮಿ, ಹಿಂಗೆ ಸಾರ್ವಜನಿಕ ದೂರ ಸರ್ ಇಲ್ಲಿ ನಾವು ಬಂದವರಲ್ಲಿ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ. ಹಿಂದೆ ಇರೋರು ನನಗೆ ಇದನ್ನ ಲೆಕ್ಕ ಕೊಟ್ಟಿಲ್ಲ, ಆ ಡಾಕ್ಯುಮೆಂಟ್ ಅಂತ ನನಗೆ ಗೊತ್ತಿಲ್ಲ. ಯಾರು ಹೇಳ್ಬೇಕು? ಸರ್ಕಾರಿ ಕಚೇರಿಯಲ್ಲಿ ಕಡತವನ್ನ ಹಾಗೂ ಸಂಬಂಧಪಟ್ಟ ದಾಖಲೆಗಳನ್ನು ನಿರ್ವಹಣೆ ಮಾಡಬೇಕಾದ ಸಹಾಯಕ ಪ್ರಭಾರ ನಿರ್ದೇಶಕರೇ ಹೀಗಾದ್ರೆ ಇನ್ನು ಅವರ ಅಧೀನದಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ಇನ್ನೇನೆಲ್ಲ ಮಾಡಬಹುದು ಅಂತ ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಲೋಕಾಯುಕ್ತ ಇಲಾಖೆಗೆ ದೂರು ನೀಡಿದ್ರೂ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ತಲೆಕೆಡಿಸಿಕೊಳ್ತಾ ಇಲ್ಲ. ಕಡತವೇ ಇಲ್ಲ ಅಂದ್ರೆ ನಾನೇನ್ ಮಾಡ್ಲಿ ಅಂತ ಹಾರಿಕೆ ಉತ್ತರವನ್ನ ನೀಡ್ತಾ ಇದ್ದಾರೆ ಈ ಸಮಾಜ ಕಲ್ಯಾಣ ಅಧಿಕಾರಿ ರಮೇಶ್. ನಿಗದಿತ ಸಮಯಕ್ಕೆ ಕಚೇರಿಗೂ ಬರಲ್ಲ.
ಈ ಅಧಿಕಾರಿ. ರಮೇಶ್ ಅವರನ್ನ ಭೇಟಿಯಾಗೋಕೆ ಅಂತ ಬರುವಂತಹ ವಿದ್ಯಾರ್ಥಿಗಳು, ಸಾರ್ವಜನಿಕರು ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೂ ಅಪರೂಪಕ್ಕೆ ಸಿಕ್ಕರೂ ಕೂಡ ಉಡಾಫೆ ಉತ್ತರವನ್ನ ನೀಡುವ ಮೂಲಕ ಪ್ರಭಾರ ಅಧಿಕಾರಿ ರಮೇಶ್ ಅವರ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಕಾನೂನು ರೀತಿ ಕ್ರಮ ಕೈಗೊಳ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ಮಲಾರ ಮಹದೇವಸ್ವಾಮಿ, ಟಿವಿ ನ್ಯೂಸ್ ಕನ್ನಡ, HD ಕೋಟೆ.